ಯಾಕೆ ಹೀಗಾಗುತ್ತೆ ಈ ಥರ ಅಂತ ಪ್ರಶ್ನೆ ಮುಂದೆ ಹೊಡ್ಕೊಳ್ಳೋದು. ಯಾಕೆ ಹೀಗಾಗ್ತಾ ಇದೆ, ನಮಗೆ ಯಾಕೆ ನಮ್ಮ ಮನಸ್ಸು ಈ ಕಡೆಗೆ ತಿರುಗುತ್ತಾ ಇಲ್ಲ, ಯಾಕೆ ಈ ಪ್ರಪಂಚದಲ್ಲಿ ಇರತಕ್ಕಂಥ ಈ ಕ್ಷಣಿಕವಾದ ಸುಖದಲ್ಲೇ ನಾವು ಮುಳುಗಿ ಇದೇ ಸತ್ಯ ಇದೇ ಬೇಕು ಅಂತ ಯಾಕೆ ಹೇಳ್ತೇವೆ, ಇದರ ಆಚೆಗೆ ಹೋಗಿ ಸತ್ಯವನ್ನು ಅನ್ವೇಷಣೆ ಮಾಡ್ತಕ್ಕಂಥ ಪ್ರವೃತ್ತಿ ಎಲ್ಲರಿಗೂ ಸಹಜವಾಗಿ ಯಾಕೆ ಬರೋಲ್ಲ ಅಂತ ರಾಜ ಕೇಳ್ಬೋದಲ್ಲ. ಅವನು ಹೌದು ನೀವು ಹೇಳಿದ ನಿಜ, ನನಗೆ ಈ ಪ್ರಪಂಚದಲ್ಲೇ ಈ ಸಾಂಸಾರಿಕ ಸುಖದಲ್ಲೇ ನಾನು ಮುಳುಗಿದ್ದೇನೆ, ಯಾಕೆ ಹಾಗಾಗತ್ತೆ, ಯಾಕೆ ಇದು ನನ್ನನ್ನು ಎಳೆಯುತ್ತೆ, ಇದು ಬೇಡ ಅಂತ ಯಾಕೆ ಕಾಣೋಲ್ಲ, ಅದನ್ನು ಆ ಗುಟ್ಟು ನಮಗೊಂಚೂರು ಹೇಳಿಕೊಡಿ. ನೀವು ಇದನ್ನು ಬೇಡ ಅಂತ ಬಿಟ್ಟವರು, ನಿಮಗೆ ಯಾಕೆ ಬೇಡ ಅಂತ ಕಂಡಿತು ನಮಗೊಂಚೂರು ಹೇಳಿಕೊಡಿ, ನಾವು ಬೇಡ ಅಂತ ಬಿಡ್ತೀವಿ ಅಂದರೆ ಅದಕ್ಕೆ ಮುಂದೆ ಬಹಳ ರೋಚಕವಾದಂಥ ಅನುಭವವನ್ನು ನಮ್ಮ ಮುಂದೆ ತೆರೆದಿಡ್ತಾನೆ. ನಾನು ಅದನ್ನು ಇವತ್ತು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಾರಂಭಿಸುವುದಿಲ್ಲ, ಯಾಕೆ ನಮ್ಮ ಸಮಯ ಮುಕ್ತಾಯ ಆಗ್ತಾ ಬಂತು. ಬಹಳ ಅಂದರೆ ಅದರ ಒಂದು ನಾಳೆ ಏನು ಹೇಳ್ತಾನೆ ಅದರ ಒಂದು ನಿಮ್ಗೆ ಸುಮ್ಮನೆ ಇವತ್ತು ರಾತ್ರಿ ಒಳ್ಳೆ ಈ ಕನಸಿನಲ್ಲಿ ಆದರೂ ಭಾಗವತ ಚಿಂತನೆ ಬರಲಿ ಒಂದು ಸೀಡ್ ಹಾಕ್ತೇನೆ. ಅವನು ಹೇಳ್ತಾನೆ, ಮನುಷ್ಯನನ್ನು ಮಂಗನ ಹಾಗೆ ಕುಣಿಸ್ತಾ ಇರುವಂಥದ್ದು ಈ ಮನಸ್ಸು. ಅವನು ತನ್ನ ಮನಸ್ಸು ಹೇಳಿದಾಗ ಕುಣಿತಾನೆ ಹೊರತು ತಾನು ಹೇಳಿದ ಹಾಗೆ ಮನಸ್ಸನ್ನು ಕುಣಿಸೋಲ್ಲ. ಅವನು ಮನಸ್ಸಿನ ದಾಸನಾಗಿ, ಮನಸ್ಸು ಅದು ತನ್ನ ಸಂಸ್ಕಾರಗಳಿಗೆ ತಕ್ಕಂತೆ ನಮ್ಮನ್ನು ಕುಣಿಸ್ತಾ ಇದೆ, ಅದು ಕುಣಿಸಿದ ಹಾಗೆ ನಾವು ಕುಣಿತಾ ಇದ್ದೀವಿ. ಎಲ್ಲಕ್ಕೂ ಕಾರಣ ನಮ್ಮ ಸಂಸ್ಕಾರಹೀನವಾದ ಈ ಮನಸ್ಸು. ಆದ್ದರಿಂದ ಮೊದಲು ನಿನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸು. ಮನಸ್ಸಿನ ನಿಯಂತ್ರಣದಿಂದ ಮಾತ್ರ ನೀನು ಸತ್ಯದ ಕಡೆಗೆ ಹೋಗುವುದು ಸಾಧ್ಯ. ಆಗ ಮಾತ್ರ ವೇದ ನಿನ್ನ ಮುಂದೆ ತೆರೆಕೊಳ್ಳುತ್ತೆ. ಇಲ್ಲದೇ ಇದ್ದರೆ ನಿನ್ನ ಮನಸ್ಸು ಹೇಳಿದ್ದೆ ಅದು ಬೇಡವಾದ್ದನ್ನೇ ಹೇಳೋದು. ಎಲ್ಲಿಯಾದರೂ ಯಾರಾದರೂ ಒಬ್ಬರು ಚಾಡಿ ತರಡೆ ಮಾಡ್ತಾ ಇದ್ದರೆ ಏನು ಕಿವಿ ಕೊಡು ಅಂತ ಹೇಳುತ್ತೆ, ಹೋಗಿ ಕಿವಿ ಕೊಟ್ಟ. ಯಾರೋ ಒಬ್ಬರನ್ನ ಟೀಕೆ ಮಾಡ್ತಾ ಇದ್ದಾರೆ, ಹೋಗಿ ಕಿವಿ ಕೊಟ್ಟ. ಯಾಕೆಂದ್ರೆ ಮನಸ್ಸು ಅವನೇನೋ ಟೀಕೆ ಮಾಡ್ತಾನೆ. ಆಮೇಲೆ ಹೇಳುತ್ತೆ ಇದನ್ನು 4 ಜನರಿಗೆ ಸ್ಪ್ರೆಡ್ ಮಾಡು, ಒಳ್ಳೆಯ ವಿಷಯ ಆದರೆ ಹೇಳಬೇಡ, ಯಾರೋ ಒಬ್ಬರ ಮೇಲೆ ಟೀಕೆ ಆದರೆ ಅದನ್ನು 4 ಜನರಿಗೆ ಹಂಚು. ಹೀಗೆ ಹೇಳ್ತಾ ಇರುತ್ತೆ ಮನಸ್ಸು. ನಮಗೆ ಬೇಡವಾದ್ದನ್ನೇ ಸಜೆಸ್ಟ್ ಮಾಡ್ತಾ ಇರ್ತದೆ ಮನಸ್ಸು. ಅಲ್ಲ, ಮನಸ್ಸು ಅಂತಂದರೆ ಒಂದು ಜಡವಾದ ವಸ್ತು. ಇಟ್ ಈಸ್ ಜಸ್ಟ್ ಲೈಕ್ ಎ ಕಂಪ್ಯೂಟರ್. ಅದು ಯಾಕೆ ಹಾಗೆ ಮಾಡ್ತದೆ ಅಂದರೆ, ಅಲ್ಲ ಕಂಪ್ಯೂಟರ್ ಹಾಗೆ ಮಾಡೋದಲ್ಲ, ನೀವು ಏನು ಫೀಡ್ ಮಾಡಿದ್ದೀರೋ ಅದನ್ನೇ ಹೇಳೋದು. ಅದು ನೀವು ಫೀಡ್ ಮಾಡದೇ ಇದ್ದದನ್ನು ಕಂಪ್ಯೂಟರ್ ರಿಸಲ್ಟ್ ಕೊಡೋಲ್ಲ. ನಾವು ಫೀಡ್ ಮಾಡಿದ್ದೇ ಬೇಡವಾದ ವಿಷಯವನ್ನು, ಅದನ್ನೇ ರಿಸಲ್ಟ್ ಕೊಡುತ್ತೆ ಅದು. ಹಾಗಾಗಿ ಅದು ಟೆಂಪ್ಟ್ ಬೇಡವಾದ ವಿಷಯದ ಕಡೆಗೆ ಹೋಗು ಅಂತ ಹೇಳುತ್ತೆ. ಹಾಗಾಗಿ ಇದು ಅನ್ಯೋನ್ಯಾಶ್ರಯ. ಅದು ಮನಸ್ಸನ್ನು ನಾವು ಕೆಟ್ಟ ದಾರಿಯಲ್ಲಿ ಟ್ರೈನ್ ಮಾಡಿದ್ದೇವೆ. ಹೇಗೆ ಟ್ರೈನ್ ಮಾಡಿದ್ದೇವೆ ಹಾಗೆ ಬಿಹೇವ್ ಮಾಡ್ತಾ ಇದೆ. ಅದು ಬಿಹೇವ್ ಮಾಡಿದಾಗ ಅದು ಹೇಳಿದಾಗ ನಾವು ಕುಡಿತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಕೆಟ್ಟ ಸಂಸ್ಕಾರಗಳಿಗೆ ಬಲಿಯಾದ ಈ ಮನಸ್ಸು. ಮನಸ್ಸನ್ನು ಟ್ರೈನ್ ಮಾಡಬೇಕು. ಮನಸ್ಸನ್ನು ಟ್ರೈನ್ ಮಾಡದೇ ಇದ್ದರೆ ನಮ್ಮ ದುರ್ಬುದ್ಧಿಗಳು, ನಮ್ಮ ಕೆಟ್ಟ ಬುದ್ಧಿಗಳು, ನಮ್ಮ ಕೆಟ್ಟ ಚಾಳಿಗಳೇ ನಾವಾಗಿ ಬಿಡ್ತೇವೆ. ಎಂದೂ ಉದ್ಧಾರ ಅಲ್ಲ. ಅಷ್ಟೇ ಅಲ್ಲ, ನಾವು ಮತ್ತಷ್ಟು ಅದನ್ನೇ ಮಾಡು ಅಂತ ಹೇಳುತ್ತೆ ಮನಸ್ಸು. ಒಳ್ಳೆ ಕೆಲಸ ಮಾಡು ಅಂತ ಹೇಳೋದೇ ಇಲ್ಲ ಅದು. ಅದಕ್ಕೇನು ಅಂದರೆ, ಅದಕ್ಕೆ ಸ್ವಂತಕ್ಕೇನು ಗೊತ್ತಿದೆ ಹೇಳಿ. ಇವಾಗ ನಮ್ಗೆ ಗೊತ್ತಿದೆ ಮನಸ್ಸು ಏನು ಅಂದರೆ, ಒಬ್ಬ ಮನುಷ್ಯ ಜೀವಮಾನ ಇಡೀ ಶಾಕಾಹಾರಿ ಆದರೆ ಆ ಮನಸ್ಸು ಶಾಕಾಹಾರವನ್ನು ಇಷ್ಟಪಡುತ್ತೆ. ಎಲ್ಲರೂ ಒಂದು ದಿವಸ ನಾನ್ ವೆಜ್ ಫುಡ್ ತಂದರೆ ವಾಕರಿಕೆ ಬಂದುಬಿಡುತ್ತೆ. ಅದೇ ಅವನು ನಾನ್ ವೆಜ್ ತಿಂದು ಅಭ್ಯಾಸ ಮಾಡಿದವನಿಗಾದರೆ ಅವನಿಗೆ ಭಾರಿ ಬಾಯಲ್ಲಿ ನೀರು ಉರ್ಲಿಕ್ಕೆ ಶುರುವಾಗುತ್ತೆ. ಇದು ಎರಡು ಮನಸ್ಸೇ ಕಾರಣ ಏನಂದರೆ, ಮನಸ್ಸಿಗೆ ಶಾಕಾಹಾರವನ್ನು ಟ್ರೈನ್ ಮಾಡಿದರೆ ಅದೇ ಬೇಕು ಅನ್ನುತ್ತೆ, ನಾನ್ ವೆಜ್ ಫುಡ್ಡೇ ಹಾಕಿದರೆ ಅದೇ ಬೇಕು ಅನ್ನುತ್ತೆ. ಮನಸ್ಸಿಗೆ ಸ್ವಂತ ಚಾಯ್ಸ್ ಇಲ್ಲ. ನಾವು ಏನು ಅದಕ್ಕೆ ಅಭ್ಯಾಸ ಮಾಡಿದೆವೋ ಅದು ಬೇಕು ಅಂತ ಹೇಳ್ತಾ ಇರ್ತದೆ. ಕರ್ನಾಟಕ ಸಂಗೀತ ಹಾಡ್ತಿದ್ರು ಹಿಂದೆ, ಭಾರಿ ಸಂತೋಷ ಪಡ್ತಿದ್ರು. ಈಗ ಹುಡುಗರಿಗೆ ವೆಸ್ಟರ್ನ್ ಮ್ಯೂಸಿಕ್ ಹೇಳಿದ ಕೂಡಲೇ ಸೊಂಟ ಹಂದಾಡಲಿಕ್ಕೆ ಶುರುವಾಗುತ್ತೆ. ಆ ಡ್ರಮ್ ಬೀಟ್ಸ್ ಸರಿಯಾಗಿ ಕರ್ನಾಟಕ ಸಂಗೀತ ಕೇಳಿದ್ರೆ ಏನು ಫೀಲಿಂಗೇ ಆಗೋದಿಲ್ಲ. ಕಾರಣ ಹೇಳಿದ್ರೆ ಮನಸ್ಸು ಕೇಳ್ತಾ ಇದ್ದದ್ದೇ ಈ ಸಿನಿಮಾ ಸಂಗೀತ, ವೆಸ್ಟರ್ನ್ ಮ್ಯೂಸಿಕನ್ನೇ ಟಿವಿಯಲ್ಲಿ ಕೇಳಿದ್ದು, ರೇಡಿಯೋದಲ್ಲಿ ಕೇಳಿದ್ದು. ಕರ್ನಾಟಕ ಸಂಗೀತ ಕೇಳಲೇ ಇಲ್ಲ, ಇಷ್ಟ ಆಗಲಿಲ್ಲ. ಅದು ಕರ್ನಾಟಕ ಸಂಗೀತ ದೋಷ ಅಲ್ಲ, ನಮ್ಮ ಕಿವಿಯ ದೋಷ. ಸಂಗೀತಗಾರರ ಹತ್ರ ಹೋಗಿ, ಕರ್ನಾಟಕ ಸಂಗೀತ ಕಲ್ತವ್ರ ಹತ್ರ ಹೋಗಿ ಹಿಂದೂಸ್ತಾನಿ ಸಂಗೀತ, ಅಯ್ಯೋ ಅದು ಏನ್ರಿ ಅಳ್ತಾರೆ ಅವರು, ಓ ಅಂತ ಅಳ್ತಾರೆ ಅಂತಾರೆ ಕರ್ನಾಟಕ ಸಂಗೀತದವರು. ಹಿಂದೂಸ್ತಾನಿ ಸಂಗೀತ ಅವ್ರು ಕೇಳಿದ್ರೆ ಅದು ಏನು ಕರ್ನಾಟಕ ಸಂಗೀತವು, ಸುಮ್ಮನೆ ತೊಡೆ ತಟ್ತಾರೆ, ತಟ್ಟೋದು ಏನು ಅದರಲ್ಲಿ ಆನಂದ ಇದೆ ಅಂತಾರೆ. ಅವ್ರಿಗೆ ಇದು ಆನಂದ ಆಗೋದಿಲ್ಲ, ಯಾಕಂದರೆ ಅವರು ಅಭ್ಯಾಸ ಮಾಡಿದ್ದು ಹಿಂದೂಸ್ತಾನಿ. ಅವ್ರಿಗೆ ಕರ್ನಾಟಕ ಸಂಗೀತ ಇಷ್ಟ ಆಗೋಲ್ಲ. ಕನ್ನಡ ಸಂಗೀತ ಓದ್ದವರಿಗೆ ಈ ಸಂಗೀತಗಾರರೇ ನನ್ನ ಫ್ರೆಂಡ್ಸ್ ಹೇಳಿದ್ದನ್ನು ಕೇಳಿ ಹೇಳೋದು ನಾನು. ಕರ್ನಾಟಕ ಸಂಗೀತದವರು ಅಲ್ಲ, ಹಿಂದೂಸ್ತಾನಿ ಸಂಗೀತ ಅದನ್ನು ಎಂತ ಕೇಳೋದು. ದೊಡ್ಡ ವಿದ್ವಾಂಸರು ಹೇಳಿದ್ದು ನಾನು. ಅದನ್ನು ಒಬ್ಬರು ಹಿಂದೂಸ್ತಾನಿ ಸಂಗೀತ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು, ನನ್ನ ಹತ್ರ ಹೇಳ್ತಾರೆ, ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತ ಸ್ವಾಮಿ, ಕರ್ನಾಟಕ ಸಂಗೀತದ ಕತೆ ಹೇಳಬೇಕಾ, ತ್ಯಾಗರಾಜರಿಗೆ ಶ್ರುತಿ ಜ್ಞಾನ ಇರಲಿಲ್ಲ. ಅವ್ರು ಹೇಳಿದ್ದು ನನ್ನ ಹತ್ರ,
ಇನ್ನೊಂದು ವಿಷಯ ಉಪಯೋಗವೇ ಇಲ್ಲ ಪ್ರತಿಯೊಬ್ಬರಿಗೂ. ನಾವು ಕಲಿತದ್ದು ಸಬ್ಜೆಕ್ಟ್, ಉಳಿದ ಸಬ್ಜೆಕ್ಟ್. ತ್ಯಾಗರಾಜರಿಗೆ ಶ್ರುತಿ ಜ್ಞಾನ ಇರಲಿಲ್ಲ ಅಂತ, ಇದು ನಾನು ಕೇಳಿದ ಶಬ್ದ. ಸಂಗೀತ ಅಂದರೆ ಹಿಂದೂಸ್ತಾನಿ ಸಂಗೀತ, ದಕ್ಷಿಣ ಕರ್ನಾಟಕ ಸಂಗೀತದ ಏನು ಇಲ್ಲೇ ಇಲ್ಲ ಅಂತ. ಅವರು ಕನ್ನಡಿಗರಿಷ್ಟಾಗಿ ಅವರು ಕಲಿತದ್ದು ಹಿಂದೂಸ್ತಾನಿ ಸಂಗೀತ. ಇದು ಮನುಷ್ಯನ ಮನಸ್ಸಿನ ಆಟಗಳು. ನಾವು ಯಾವುದನ್ನು ಮನಸ್ಸಿಗೆ ಕೊಡ್ತೇವೆ ಅದು ಒಳ್ಳೆಯದು, ಉಳಿದದ್ದು ಉಪಯೋಗ ಇಲ್ಲ ಅಷ್ಟೇ. ಈ ಅವರವರ ಮತದ ಮೇಲೆ ಅಭಿಮಾನ ಇರುತ್ತಲ್ಲ, ನಮ್ಮ ಮತವೇ ಸರ್ವಶ್ರೇಷ್ಠ ಅಂತ ಓದಿ ತಿಳ್ಕೊಂಡಿರೋದು ಅಲ್ಲ. ಆ ಮತದಲ್ಲಿ ಹುಟ್ಟಿದ್ರಿಂದ ಆ ಮನಸ್ಸಿಗೆ ನಾವು ನನ್ನ ಮತ ಶ್ರೇಷ್ಠ, ನಮ್ಮ ಮತ ಶ್ರೇಷ್ಠ, ನಮ್ಮ ಮತ ಶ್ರೇಷ್ಠ ಅಷ್ಟೇ. ಅದು ಯಾಕೆಂದು ಹೇಳಿದ್ರೆ ಗೊತ್ತಿಲ್ಲ, ಓದಿಯೇ ಇಲ್ಲ ಅದು. ಪ್ರತಿಯೊಬ್ಬನ ಮನಸ್ಸು ನಾನು ಹುಟ್ಟಿದ ಮತ ಶ್ರೇಷ್ಠ ಅಂತ ನಂಬಿಕೆ, ಇದು ಮೂಢನಂಬಿಕೆ. ಅದು ಯಾವುದು ಶ್ರೇಷ್ಠ ಇರಬಹುದು, ಆದರೆ ಅವನು ತಿಳ್ಕೊಂಡದ್ದು ತಿಳಿದು ನಂಬಿದ್ದಲ್ಲ. ಅವನು ಆ ಮತದಲ್ಲಿ ಹುಟ್ಟಿದ್ರಿಂದ ಅವನಿಗೆ ಅದು ಶ್ರೇಷ್ಠ. ಇದು ಲಾಜಿಕ್ ಅಲ್ಲ. ನನ್ನ ಮತ ಶ್ರೇಷ್ಠ ಯಾಕೆಂದ್ರೆ ನನ್ನಂಥ ಮಹಾತ್ಮ ಆ ಮತದಲ್ಲಿ ಹುಟ್ಟಿದ್ದರಿಂದ ಅಂತ ಲಾಜಿಕ್ ಆಗುತ್ತೆ. ಅದು ಒಂದು ಸುತ್ತ ಕಮ್ಮಿ ಅಂತ ಹೇಳ್ತಾರೆ ಹಾಗೆ ಹೇಳಿದರೆ. ಹಾಗಾಗಿ ನಮ್ಮ ಎಲ್ಲ ನಂಬಿಕೆಗಳು ಕೂಡ ನಾವು ಮನಸ್ಸಿಗೆ ಫೀಡ್ ಮಾಡಿದ ಮೂಢನಂಬಿಕೆಗಳಿಂದ ಬೆಳೆದು ಬಂದದ್ದು ಹೊರತು ಇಟ್ ಈಸ್ ನಾಟ್ ಬೇಸ್ಡ್ ಆನ್ ರೀಸನಿಂಗ್ ಇಲ್ಲ ಹಿಂದೆ. ಅದರಿಂದ ಮೊದಲು ಮನಸ್ಸಿಗೆ ರೀಸನಿಂಗ್ ಅನ್ನು ಕಲಿಸಿಕೊಡು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅಭ್ಯಾಸ ಮಾಡಿಸು, ಆವಾಗ ಸರಿ ದಾರಿಯಲ್ಲಿ ಹೋಗುತ್ತೆ. ಎಲ್ಲ ಅವ್ಯವಸ್ಥೆಗಳಿಗೆ ಮನಸ್ಸು ಕಾರಣ. ನಮ್ಮನ್ನು ಎಲ್ಲ ದಾರಿ ತಪ್ಪಿಸಿ ನಮ್ಮನ್ನು ಗೊಂದಲಕ್ಕೆ ಇಡುವುದು ಈ ಮನಸ್ಸು. ಮನಸ್ಸಿನ ಬಗ್ಗೆ ಹಿಡಿತ ಇರಲಿ, ಮನಸ್ಸಿನ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳ್ತಾರೆ. ಬಹಳ ಇಡೀ ಪ್ರಪಂಚದ ಎಲ್ಲ ಸಮಸ್ಯೆಗಳಿಗೆ ಕಾರಣ ನಮ್ಮ ಮನಸ್ಸಿನ ಅತಂತ್ರತೆ. ನಮ್ಮ ಮನಸ್ಸು ಹೇಳಿದ ಹಾಗೆ ನಾವು ಕೇಳುವುದರಿಂದಲೇ. ಆದ್ದರಿಂದ ಮನಸ್ಸಿನ ಬಗ್ಗೆ ಹಿಡಿತ ಇರಲಿ, ಎಚ್ಚರ ಇರಲಿ. ಯಾಕೆಂದರೆ ಹೊರಗಿನ ಪ್ರಪಂಚಕ್ಕಿಂತಲೂ ಅದ್ಭುತವಾದ ಪ್ರಪಂಚ ಮನಸ್ಸು ಪ್ರಪಂಚ. ಮಾನಸ ಪ್ರಪಂಚ ಉಂಟಲ್ಲ, ಅದು ಅತ್ಯದ್ಭುತ. ಹೊರಗಿನ ಪ್ರಪಂಚಕ್ಕಿಂತ 10 ಪಟ್ಟು ಅದ್ಭುತ. ಆ ಪ್ರಪಂಚದ ಬಗ್ಗೆ ನೀನು ಸ್ವಲ್ಪ ಎಡವಿದರೆ ಇಡೀ ಜೀವನ ವ್ಯರ್ಥ ಆಗಿಬಿಡುತ್ತೆ. ಒಮ್ಮೆ ಜಾರಿದರೆ ಮತ್ತು ಇಡೀ ಜೀವನ ಎಂದೂ ಮೇಲಕ್ಕೆ ಬರದಂತಹ ಸ್ಥಿತಿಗೆ ಹೋಗ್ಬೋದು. ಜಾರಿ ಬೀಳೋದೆ ಮೇಲಕ್ಕೆ ಬಾರದಾಗೆ. ಹೇಗೆಂದರೆ ಹಿಮಾಲಯದ ಗ್ಲೇಸಿಯರ್ನಲ್ಲಿ ಹೋಗುವಾಗ ಜಾರಿದ ಹಾಗೆ ಅದು. ಹಿಮಾಲಯದ ಇಲ್ಲಿ ಜಾರಿದರೆ ಅಲ್ಲೇ ಪಕ್ಕದಲ್ಲೇ ಬಹಳ ಅಂದರೆ ಅದು ರಸ್ತೆ ಬದಿಯಲ್ಲಿ ಹೊಂಡಕ್ಕೆ ಬೀಳ್ಬೋದು, ಅಷ್ಟೇ ಎದ್ದು ಮೈ ಜಾರಿಸ್ಕೊಂಡು ಹೋಗ್ಬೋದು. ಹಿಮಾಲಯದ ಗ್ಲೇಸಿಯರ್ನಲ್ಲಿ ಜಾರಿ ಬಿಟ್ಟರೆ ಕೆಳಗೆ ಗಂಗಾ ನದಿಗೆ ಬೀಳೋದು, ಮತ್ತೆ ಮೇಲೆ ಬರಲಿಕ್ಕಿಲ್ಲ. ಅಲ್ಲಿ ಹೇಳ್ತಾರೆ ಗ್ಲೇಸಿಯರ್ನಲ್ಲಿ ಹೋಗುವಾಗ ಬಹಳ ಜಾಗೃತೆಯಲ್ಲಿ 4 ಕಾಲಿನಲ್ಲಿ ಹೋಗ್ತಾರೆ ಕೆಲವರು. ಅವಾಗ ಅಲ್ಲಿ ಹೇಳ್ತಾರೆ, ಯಾಕೆ ಸ್ವಾಮಿ ಯಾಕೆ ಹೆದರ್ತೀರಿ, ಹೋಗಿ ಅಲ್ಲಿ ಜಾರಿದರೆ ಸೀದಾ ಹೋದರೆ ನಿಮ್ಮ ಗುರಿ ಮುಟ್ತೀರಿ, ಜಾರಿದರೆ ವೈಕುಂಠಕ್ಕೆ ಹೋಗ್ತೀರಿ. ಎಲ್ಲೇ ಅನ್ನೋದು ಗ್ಯಾರಂಟಿ. ಜಾರಿದ್ರು ಅಪಾಯ ಏನಿಲ್ಲ, ಜಾರಿದ್ರು ಕೂಡ ಎಲ್ಲೆಲ್ಲೋ ಹೋಗುವುದಿಲ್ಲ. ಜಾರಿದರೆ ವೈಕುಂಠಕ್ಕೆ ಹೋಗ್ತೀರಿ, ಸೀದಾ ಹೋದರೆ ಬದಲಿ ಹೋಗ್ತೀರಿ, ವಸುಧಾರೆಗೆ ಹೋಗ್ತೀರಿ. ಅದರಿಂದ ಜಾರಿದ್ರು ಏನು ತೊಂದರೆ ಇಲ್ಲ ಅಂತಾರೆ ಆ ಊರಿನವರು. ದಿಸ್ ಈಸ್ ಅಂದರೆ ಮನಸ್ಸು ಹೀಗೆ ಅದು ಗ್ಲೇಸಿಯರ್ನಲ್ಲಿ ಜಾರಿದ ಹಾಗೆ. ಜಾರಿದರೆ ಮತ್ತೆ ಮೇಲೆ ಬರಲಿಕ್ಕೆ ಇಲ್ಲ. ಜಾರಿದರೆ ಜಾರೋದೆ ಮುಗೀತು, ಮತ್ತೆ ಗಂಗಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗೋದೆ, ಮೇಲೆ ಬರಲಿಕ್ಕೆ ಇಲ್ಲದಂಥ ಪ್ರಸಂಗ ಬರ್ತವೆ. ಒಂದು ಸ್ಲಿಪ್ಪು, ಒಂದು ಪ್ರಮಾದದಿಂದ ಇಡೀ ಜೀವನ ಹಾಳಾಗಬಹುದು. ಅದರಿಂದ ಎಚ್ಚರ ವಹಿಸು, ನಿನ್ನ ಮನಸ್ಸನ್ನು ನೀನು ನಿಯಂತ್ರಣಗೊಳಿಸು. ಮನಸ್ಸನ್ನು ಸಡಿಲು ಬಿಟ್ಟೆ ಅಂದರೆ ನಿನ್ನ ಬದುಕು ವ್ಯರ್ಥವಾಯಿತು. ಯಾವ ಜನ್ಮದ ತನಕ ಮತ್ತೆ ಉದ್ಧಾರ ಆಗದೆ ಹೋಗ್ಬೋದು, ಈ ಜನ್ಮ ಅಲ್ಲ. ಯಾಕಂದರೆ ಆ ಮನಸ್ಸಿನ ಕಂಟಿನ್ಯೂಷನ್ ಮುಂದಿನ ಜನ್ಮದಲ್ಲಿ ಅದೇ ಆ ಸ್ಲಿಪ್ಪಿಂಗ್ ನೇಚರ್ ಮುಂದುವರೆದು ಬಿಟ್ಟರೆ ಅನೇಕ ಜನ್ಮಗಳು ವೇಸ್ಟ್ ಆಗಬಹುದು. ಬಹಳ ಎಚ್ಚರ ವಹಿಸು. ಇಹೈವ, ಈಗಿಂದೀಗ ಮನಸ್ಸನ್ನು ನಿನ್ನ ನಿಯಂತ್ರಣಕ್ಕೆ ತರುವುದು ಪ್ರಯತ್ನ ಮಾಡು. ಮನಸ್ಸು ಒಂದನ್ನು ಸಡಿಲು ಬಿಟ್ಟರೆ ನಿನ್ನ ಜೀವನ ಹೋಯ್ತು, ಸರ್ವನಾಶ ಅನ್ನುವ ಮಾತನ್ನು ಹೇಳ್ತಾನೆ. ಆ ಮನಸ್ಸಿನ ಮಂಗ್ಯಾತನವನ್ನು ಬಹಳ ಅದ್ಭುತವಾಗಿ ಚಿತ್ರಣ ಮಾಡ್ತಾನೆ. ಆ ಚಿತ್ರಣದಲ್ಲಿ ಮನಸ್ಸಿನ ಹೊಲಸು ಅದು ಎಷ್ಟು ಹೊಲಸಾಗಿ ವರ್ತನೆ ಮಾಡುತ್ತೆ, ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಅದು ಒಟ್ಟು ನಮ್ಮ ದೇಹದಲ್ಲಿ ಮನಸ್ಸಿನ ಒಂದು ವ್ಯಾಪ್ತಿ, ಅದರ ಹೇಗೆ ಇದೆ, ಒಳಗೆ ಏನೇನು ಫಂಕ್ಷನಿಂಗ್ ನಡೆಯುತ್ತೆ, ಈ ಯಾವ್ಯಾವ ಇಂದ್ರಿಯಗಳು ಹೇಗೆ ಹೇಗೆ ಕೆಲಸ ಮಾಡ್ತವೆ, ಇದನ್ನೆಲ್ಲ ಎನಲೈಸ್ ಮಾಡ್ತಾನೆ. ಒಂದು ಎನಾಲಿಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ಬಾಡಿ ಆ್ಯಂಡ್ ನೇಚರ್. ಬಹಳ ಅದ್ಭುತವಾದಂಥ ವಿಷಯ ಸಂಗತಿಯನ್ನು ಮುಂದೆ ಅವನು ಹೇಳ್ತಾನೆ. ಅದನ್ನು ನಾಳೆ ನಾಡಿದ್ದು 2 ದಿವಸಗಳಲ್ಲಿ ಯಥಾಶಕ್ತಿ ನೋಡೋಣ. ಇವತ್ತಿನ ಈ ಭಾಗವತ ಚಿಂತನವನ್ನು ಇಲ್ಲಿ ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.